ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಮಮತಾ ಸ್ವೀಟ್ಸ್. ಗೆಳೆಯರೆ, ಇವ್ರದ್ದು 2 ಅಂಗಡಿ ಇದೆ. ಒಂದು ದತ್ತಾತ್ರೇಯ ದೇವಸ್ಥಾನದ ಆಪೋಸಿಟ್ಟು, ಮತ್ತು ಮಲ್ಲೇಶ್ವರಂ 14th ಕ್ರಾಸ್ ಸಂಪಿಗೆ ರೋಡಲ್ಲಿ ಆಪೋಸಿಟ್ಟು ಉಡುಪಿ ಶ್ರೀಕೃಷ್ಣ ರಜತಾದ್ರಿ ಹೋಟೆಲ್. ಬನ್ನಿ ಫ್ರೆಂಡ್ಸ್, ನೋಡೋಣ ಇಲ್ಲಿ ಏನೇನು ಮಾಡ್ತಾರೆ, ಏನೆಲ್ಲ ಸಿಗುತ್ತೆ, ಹಾಗೆ ಏನು ಸ್ಪೆಷಲ್ ಅಂತ ನೋಡ್ಕೊಂಬರೋಣ ಬನ್ನಿ. ಹಾಗೆ ಸ್ನೇಹಿತರೆ, ಇವರು ಒಂದು 30-35 ವರ್ಷಗಳಿಂದ ಬಜ್ಜಿ ಬೋಂಡಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಸ್ನೇಹಿತರೆ, ಇಲ್ಲಿ ಎಲ್ಲ ರೀತಿಯ ಸ್ವೀಟ್ಸ್ಗಳು ಮಾಡ್ತಾರೆ, ತುಂಬಾ ಸಖತ್ತಾಗಿರುತ್ತೆ. ಹಾಗೆ ಖಾರದಲ್ಲಿ ತೆಂಗೊಳ್ಳು ಮತ್ತು ಬೆಣ್ಣೆ ಮುರುಕು ತುಂಬಾ ಸ್ಪೆಷಲ್ ಆಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಬನ್ನಿ, ಇಲ್ಲಿ ಟೇಸ್ಟ್ ಮಾಡಿ, ನೀವೇನು ಟೇಸ್ಟ್ ಮಾಡಿದ್ರಿ, ಹಾಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ವಾಟ್ಸಪ್ ಚಾನಲ್, ಇದರಲ್ಲೆಲ್ಲ ನಾವು ಫೇವರೇಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ. ಅಲ್ಲಿ ಹೋಗಿ ನಮ್ಮ ಅಕೌಂಟು ಮತ್ತು ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ, ನೋಡಿ ಫ್ರೆಂಡ್ಸ್, ಇದೆ ತೆಂಗೊಳ್ಳು. ಏನು ಸಖತ್ತ ಕಾಣ್ತಾ ಇದೆ ನೋಡಿ, ಇಲ್ಲಿನ ತುಂಬ ಸ್ಪೆಷಲ್ ಆದಂಥ ತೆಂಗೊಳ್ಳು ಫ್ರೆಂಡ್ಸ್. ಈಗ ಮಸಾಲ ವಡ ಹಾಕ್ತಾ ಇದ್ದಾರೆ, ಬನ್ನಿ ನೋಡೋಣ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ರಾಜಶೇಖರ್ ಅಂತ. ಸರ್, ಏನು ತಗೊಂಡ್ರಿ ಇವಾಗ? ನಾನು ಮೆಣಸಿನಕಾಯಿ ಬಜ್ಜಿ ಮತ್ತೆ ಮಸಾಲ ವಡೆ. ಓಕೆ, ಹೇಗಿದೆ ಸರ್ ಟೇಸ್ಟ್? ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಓಕೆ, ತುಂಬಾ ವರ್ಷದಿಂದ ಬರ್ತಿದ್ದೀನಿ ಇಲ್ಲಿ. ನಾವು ಇಲ್ಲೇ ಇರೋದು. ಓಕೆ, ಇವರು ತುಂಬಾ ವರ್ಷದಿಂದ ಇಲ್ಲೇ ಇರೋದು. ಓಕೆ, ವಾರಕ್ಕೆ 1 ಸತಿನೋ 2 ಸತಿನೋ ಬಂದೇ ಬರ್ತೀನಿ. ಏನೇನು ಟೇಸ್ಟ್ ಮಾಡಿದ್ದೀರಾ ಸರ್ ಇಲ್ಲಿ? ನಾನು ಆಲ್ಮೋಸ್ಟ್ ಎಲ್ಲ ತಗೊಂಡಿದ್ದೀನಿ. ಆಲೂಗಡ್ಡೆ ಬೋಂಡಾ ಮಾಡ್ತಾರೆ, ಬಜ್ಜಿ ಬೋಂಡಾ, ವಡೆ. ಮುಂಚೆ ಇಡ್ಲಿ ಮಾಡೋರು, ಮಸಾಲೆ ಇಡ್ಲಿ. ಇವಾಗ ಅದು ಮೋಸ್ಟ್ಲಿ ಅದು ನಿಲ್ಸಿದ್ದಾರೆ ಅನ್ಸುತ್ತೆ. ಸೊ ಇಡ್ಲಿನೂ ಸಿಗೋದು ತುಂಬಾ 2 ತಿಂಗಳಿಂದ ಇಡ್ಲಿ ಎಲ್ಲ ಮಾಡೋರು. ಎಲ್ಲಾನು ಟೇಸ್ಟ್ ಮಾಡಿದೀನಿ ನಾನು ಇಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ಯಾವ್ದು ತುಂಬಾ ಇಷ್ಟ ಆಗುತ್ತೆ ಸರ್ ನಿಮ್ಗೆ ಇಲ್ಲಿ? ನನಗೆ ಮೆಣಸಿನಕಾಯಿ ಬಜ್ಜಿ ಮತ್ತೆ ಮಸಾಲೆ ವಡೆ. ಓಕೆ, 2 ತುಂಬಾ ಇಷ್ಟ. ತುಂಬಾ ಚೆನ್ನಾಗಿರುತ್ತೆ. ಹೌದು. ಓಕೆ, ಸೊ ರೆಗ್ಯುಲರ್ ಬರ್ತಾ ಇರ್ತೀರಾ? ಹೌದು, ನಾನು ರೆಗ್ಯುಲರ್ ಆಗಿ ಬರ್ತೀನಿ. ಮನೆಗೂ ತಗೊಂಡ್ ಹೋಗ್ತಿರ್ತೀನಿ. ಓಕೆ, ಬಟ್ ಇಲ್ಲೇ ಬಂದ್ರೆ ಬಿಸಿಯಾಗಿ ಕೊಡ್ತಾರೆ, ಸೊ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ಮನೆಗೂ ತಗೊಂಡೋದ್ರೆ ಸ್ವಲ್ಪ ತಣ್ಣಗಾಗುತ್ತೆ, ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಹೇಗಿದೆ ಸರ್? ಚಟ್ನಿನೂ ಚೆನ್ನಾಗಿರುತ್ತೆ. 2 ತರ ಚಟ್ನಿ ಮಾಡೋರು. ಗ್ರೀನ್ ಚಟ್ನಿ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ನೀವು ಇಲ್ಲಿ ಮಲ್ಲೇಶ್ವರಂ ಅಲ್ಲಿ ಇದು ತುಂಬಾ ಫೇಮಸ್. ಉಡುಪಿ ಕೃಷ್ಣ ರಜತಾದ್ರಿ ಎದುರುಗಡೆ ಬರುತ್ತಿದ್ದು. ಮಲ್ಲೇಶ್ವರಂ ಕಡೆ ಬಂದ್ರೆ ಖಂಡಿತ ಇಲ್ಲಿ ಬಂದು ಟೇಸ್ಟ್ ಮಾಡಬಹುದು. ತುಂಬಾ ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕಡಲೆ ಬೇಳೆಯನ್ನ ಇವರೇ ಮಿಲ್ಗೆ ಹಾಕ್ಸಿ ರೆಡಿ ಮಾಡೋದು, ಕಡಲೆ ಹಿಟ್ಟಿಂದ ಮಾಡೋಂಥ ಈ ಐಟಮ್ಗಳೆಲ್ಲ. ಸೊ ಅದಕ್ಕೋಸ್ಕರ ಇಷ್ಟೊಂದು ರುಚಿಯಾಗಿರ್ತವೆ ಫ್ರೆಂಡ್ಸ್. ಈಗ ಆಲೂ ಬೋಂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ, ಬನ್ನಿ ನೋಡೋಣ. ಹಾಗೆ ಮೆಣಸಿನಕಾಯಿ ಬಜ್ಜಿ ಮತ್ತು ಬಾಳೆಕಾಯಿ ಬಜ್ಜಿ ಎಲ್ಲ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಆಲೂ ಬೋಂಡ, ಮಸಾಲ ವಡ ಮತ್ತು ಉದ್ದಿನ ವಡ, ಹಾಗೆ ಮೆಣಸಿನಕಾಯಿ ಬಜ್ಜಿ ಇವೆಲ್ಲ ಟೇಸ್ಟ್ ಮಾಡಿದ್ವಿ ಫ್ರೆಂಡ್ಸ್. ಸಖತ್ತಾಗಿತ್ತು, ತುಂಬಾ ರುಚಿಯಾಗಿತ್ತು, ಮತ್ತೆ ಮತ್ತೆ ತಿನ್ನಬೇಕು ಅನ್ನೋಷ್ಟರ ಮಟ್ಟಿಗೆ ಅಷ್ಟೊಂದು ಇಷ್ಟ ಆಗೋಯ್ತು ಫ್ರೆಂಡ್ಸ್. ನೀವು ಕೂಡ ಬನ್ನಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಬಾಳೆಕಾಯಿ ಬಜ್ಜಿ ಎಲ್ಲ ಹಾಕ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ನೋಡ್ತಾ ಇದ್ರೆ ಏನ್ ಸಖತ್ತ ಕಾಣ್ತಾ ಇದೆಯಲ್ಲ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ರಮೇಶ್ ಅಂತ. ಸರ್, ಏನ್ ತಗೊಂಡಿದ್ರಿ ಇವಾಗ? ನಾವು ಆಲೂ ಬೋಂಡ, ಓಕೆ, ಇದು ಮಿರ್ಚಿ ಮತ್ತು ಬಾಳೆಕಾಯಿ ಬಜ್ಜಿ ಮತ್ತು ಮಸಾಲ ವಡೆ. ಹೇಗಿದೆ ಸರ್ ಟೇಸ್ಟ್? A1. ಓಕೆ, ತುಂಬಾ ಅಲ್ಲಿ ಮೊದಲು ಸಾಯಿಬಾಬಾ ದೇವಸ್ಥಾನ ಹತ್ರ ಇತ್ತು ಹೊರಗಡೆ, ಇದು ಸಂಪಿಗೆ ರೋಡ್ ಅಲ್ಲಿ. ಅವಾಗಿಂದ ಟೇಸ್ಟ್ ಮಾಡ್ತಾ ಇದೀವಿ, ಬಟ್ ಇಟ್ ಇಸ್ A1. ಓಕೆ, ಸುಮಾರು ಎಷ್ಟು ವರ್ಷಗಳಿಂದ ಟೇಸ್ಟ್ ಮಾಡ್ತಾ ಇದ್ದೀರಾ ಸರ್ ನೀವು? ಆಲ್ಮೋಸ್ಟ್ 20-22 years ಮಾಡ್ತಾ ಇದ್ದೀವಿ. ಓಕೆ, ಯಾವುದು ತುಂಬಾ ಇಷ್ಟ ಆಗುತ್ತೆ ಸರ್ ನಿಮಗೆ? ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿರ್ತದೆ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ. ಹೌದು. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಾ ಸರ್? ಮುಂದೆ ಟ್ರೈ ಮಾಡಿ. ಓಕೆ, Yes. It's good. Okay. Thank you, sir.
ನೋಡಿ ಈ ತರ ನೀಟಾಗಿ ಫ್ರೈ ಮಾಡ್ತಾರೆ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು, ಅಷ್ಟರ ಮಟ್ಟಿಗೆ ಟೇಸ್ಟ್ ಆಗಿರುತ್ತೆ. ನೋಡಿ ಏನ್ ಸಖತ್ತ ಕಾಣ್ತಾ ಇದೆ ಅಲ್ವಾ. ನೋಡಿ ಏನ್ ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಬಜ್ಜಿ ಬೋಂಡ ಪಕೋಡ ಎಲ್ಲ. ಹಾಗೆ ಇಲ್ಲಿ ಚಟ್ನಿ ಕೂಡ ಕೊಡ್ತಾರೆ ಫ್ರೆಂಡ್ಸ್, ತುಂಬಾನೇ ಸಖತ್ತಾಗಿರುತ್ತೆ. ನೋಡಿ ಏನ್ ಸಖತ್ತ ಕಾಣ್ತಾ ಇದೆ ಚಟ್ನಿ. ನೋಡಿ ಈ ರೀತಿ ಬಾಳೆ ಎಲೆ ಹಾಕಿ ಚಟ್ನಿ ಹಾಕಿ ಎಲ್ಲ ಕೊಡ್ತಾರೆ, ತುಂಬಾನೇ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲೆಲ್ಲ ಕಸ್ಟಮರ್ಸ್ ಎಲ್ಲ ಟೇಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಪಾರ್ಸಲ್ ಕೂಡ ತುಂಬಾನೇ ತಗೊಂಡು ಹೋಗ್ತಾರೆ. ಈಗ ಮಮತಾ ಸ್ವೀಟ್ಸ್ ನ ಓನರ್ ಮಗ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಗಿರೀಶ್. ಸರ್, ಎಷ್ಟು ವರ್ಷ ಆಯ್ತು ನೀವು ಬಜ್ಜಿ ಬೋಂಡ ಅಂಗಡಿ ಸ್ಟಾರ್ಟ್ ಮಾಡಿ? ನಮ್ಮ ತಂದೆ ತಾಯಿ ಸ್ಟಾರ್ಟ್ ಮಾಡಿ 35 ವರ್ಷ ಆಯ್ತು. ನಾನು ಕಳೆದ 12 ವರ್ಷ ಕೆಲಸ ಮಾಡ್ತಾ ಇದ್ದೀನಿ. ಏನ್ ಸ್ಪೆಷಲ್ ಸರ್ ನಿಮ್ಮ ಅಂಗಡಿಲಿ? ನಮ್ಮ ಅಂಗಡಿಲಿ ರೆಗ್ಯುಲರ್ ಆಗಿ ಅಂದ್ರೆ ಓಲ್ಡ್ ಟ್ರೆಡಿಷನ್ ಅಯ್ಯಂಗಾರ್ ಐಟಮ್ಸ್ ಎಲ್ಲ ಸಿಗುತ್ತೆ. ಓಕೆ. ತೇಂಗಳು, ಚಕ್ಲಿ, ಬೆಣ್ಣೆ ಮುರುಕು, ಬಜ್ಜಿ ಬೋಂಡ ಎಲ್ಲ ಸಿಗುತ್ತೆ. ಓಕೆ. 10 ರೂಪಾಯಿ 2. ತುಂಬಾ ಸ್ಪೆಷಲ್ ಅಂದ್ರೆ ಯಾವ್ದು ಸರ್? ತುಂಬಾ ಸ್ಪೆಷಲ್ ಅಂದ್ರೆ ಬೆಣ್ಣೆ ಮುರುಕು ಸರ್. ಯಾವುದು ಇದಾ? ಮೇಲ್ಗಡೆ ಇರೋದು. ಮೇಲ್ಗಡೆ ಇರೋ ಬೆಣ್ಣೆ ಮುರುಕು ಕೆಳಗೆಲ್ಲೂ ಸಿಗಲ್ಲ ಈಗ ಟ್ರೆಡಿಷನಲ್ ಆಗಿ. ತೇಂಗಳು ಇದು ಸ್ಪೆಷಲ್ ಇದು. ಓಕೆ. ಹಳೆ ಕಾಲದ ದಿನ 30 years ಬ್ಯಾಕ್ ಅದೇ ಒಳ್ಳಲ್ಲೇ ಇನ್ನ ಮೇಂಟೈನ್ ಹ್ಯಾಂಡ್ ಮೇಡೇ ಮಾಡ್ತೀವಿ ನಾವು. ಓಕೆ. ಯಾವ್ದು? ಈಗ ಒಳ್ಳಲ್ಲೇ ಹ್ಯಾಂಡ್ ಮೇಡೇ ಅದು. ಓಕೆ. ನಾವು ಹ್ಯಾಂಡ್ ಮೆಷಿನ್ಸ್ ಯಾವ್ದು ಯೂಸ್ ಮಾಡಲ್ಲ. ತೇಂಗಳು ಮತ್ತೆ ಬೆಣ್ಣೆ ಮುರುಕು ಎಲ್ಲ ಹ್ಯಾಂಡ್ ಮೇಡೇ. ಓಕೆ. ಕಸ್ಟಮರ್ಸ್ ತುಂಬಾ ಜಾಸ್ತಿ ಇಷ್ಟಪಟ್ಟು ಯಾವ್ದು ತಗೊಳ್ತಾರೆ ಸರ್? ಬೆಣ್ಣೆ ಮುರುಕು. ಬೆಣ್ಣೆ ಅಲ್ಲಿಲ್ದಿರೋ ಮಕ್ಕಳಿಗೂ ಚೆನ್ನಾಗಿ ಕೊಡ್ಬೋದು, ಖಾರ ಇರಲ್ಲ. ಸಾಲ್ಟೆಡ್ ಐಟಮ್. ಓಕೆ. ಸಾಲ್ಟೆಡ್ ಐಟಮ್ ಎಲ್ಲ ನೀಟಾಗಿ ಮಕ್ಳಿಗೂ ಕೊಡ್ಬೋದು ಅದನ್ನ. ಓಕೆ. ಕರ್ಗೋ ನಿಧಾನಕ್ಕೆ ಮೆತ್ತಗಾಗುತ್ತೆ ಬಾಯಲ್ಲಿ. ಚುಚ್ಚೆಲ್ಲ ಏನಿಲ್ಲ, ಅಲ್ಲಿದ್ರೆ ಮಕ್ಕಳು ತಿನ್ನಕ್ಕೆ ಇಷ್ಟಪಡ್ತಾರೆ. ಓಕೆ. ಫ್ರೆಂಡ್ಸ್, ಈಗ ಮಮತಾ ಸ್ವೀಟ್ಸ್ ನ ಓನರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ತಮ್ಮ ಹೆಸರು? ನರಸಿಂಹೇಗೌಡ. ಸರ್, ನಿಮ್ಮ ಅಂಗಡಿ ಹೆಸರು ಏನು ಸರ್? ಮಮತಾ ಸ್ವೀಟ್ಸ್ ಸ್ಟಾಲ್. ಮಮತಾ ಸ್ವೀಟ್ಸ್ ಅಲ್ಲಿ ಎಷ್ಟು ವರ್ಷ ಆಯ್ತು ಸರ್ ಶುರು ಮಾಡಿ? 34 ವರ್ಷ ಆಯ್ತು. 34 ವರ್ಷ ಆಯ್ತು. ಏನು ಸ್ಪೆಷಲ್ ಸರ್ ನಿಮ್ಮ ಅಂಗಡಿಯಲ್ಲಿ? ನಮ್ಮ ಅಂಗಡಿಯಲ್ಲಿ ರೆಗ್ಯುಲರ್ ಆಗಿ ನಾವು ಮಾಡೋದೆಲ್ಲ ಸ್ಪೆಷಲ್. ಓಕೆ. ಅಂದ್ರೆ ಆವತ್ತಿನ ಐಟಮ್ ಅವತ್ತೇ ಮಾಡಿ ಅವತ್ತೇ ಕ್ಲೋಸ್ ಮಾಡ್ತೀವಿ. ಓಕೆ. ಎಲ್ಲ ಐಟಮ್ ಒಟ್ಟಾರೆ ವಡೆ, ಬಜ್ಜಿ, ಬೋಂಡ ಎಲ್ಲವೂ ರಿಫಂಡ್ ಆಗಿ ಪ್ರಿಪೇರ್. ಓಕೆ. ಕ್ಲೀನ್ ಆಗಿ ಶುದ್ಧತೆಯಿಂದ ದೇವ್ರದಿಂದ ಮಾಡ್ತಾ ಇದೀವಿ. ಓಕೆ. ವ್ಯಾಪಾರನೂ ನಮ್ಗೆ ಚೆನ್ನಾಗೇ ಇದೆ. ದೇವ್ರು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾನೆ, ನಡೀತಾ ಇದೆ. ಆದ್ರೂ ಮಲೇಶ್ವರಮಲ್ಲಿ ಕಸ್ಟಮರು ನಮ್ಮನ್ನೆಲ್ಲರನ್ನು ಚೆನ್ನಾಗಿ ಕಾಪಾಡಿದ್ದಾರೆ. ನಾವು ಭಯ ಭಕ್ತಿಯಿಂದ ಮಾಡ್ಕೊಂಡು ಹೋಗ್ತಾ ಇದೀವಿ. ದೇವ್ರು ಚೆನ್ನಾಗಿದೆ. ಓಕೆ. ತುಂಬಾ ಜನ ಕಸ್ಟಮರ್ಸ್ ಮಾತಾಡ್ಸಿದೆ ನಾನು, ಅವ್ರು ಹೇಳ್ತಾ ಇದಾರೆ ತುಂಬಾ ವರ್ಷಗಳಿಂದ ಬಂದು ತಿಂತಾ ಇದ್ದೀವಿ, ಸಖತ್ ರುಚಿಯಾಗಿ ಗರಿ ಗರಿಯಾಗಿ ಇರ್ತವೆ ಇದು ಏನು ಬಜ್ಜಿ ಬೋಂಡಗಳು ಮತ್ತೆ ತೆಂಗೊಳ್ಳು ಆಮೇಲೆ ಬೆಣ್ಣೆ ಮುರುಕು ಸಖತ್ತಾಗಿರುತ್ತೆ ಅಂತ. ಇಷ್ಟೊಂದು ರುಚಿ ಬರೋದಕ್ಕೆ ಏನ್ ಕಾರಣ ಸರ್? ಹೇಗ್ ಮಾಡ್ತೀರಾ ನೀವು? ಕಾರಣ ಏನು, ರುಚಿ ಅನ್ನೋದಕ್ಕಿಂತಲೂ ಶುದ್ಧವಾದ ಎಣ್ಣೆ, ಆಮೇಲೆ ಎಲ್ಲವೂ ಕ್ವಾಲಿಟಿಯಾದ ಅಕ್ಕಿ, ಉದ್ದಿನ ಬೇಳೆ ಆಗ್ಲಿ, ಕಡಲೆಬೇಳೆ ಆಗ್ಲಿ, ಕಡಲೆಬೇಳೆ ಮಹಾರಾಜ ಬ್ರಾಂಡೆಡ್, ಉದ್ದಿನ ಬೇಳೆ ಡಬಲ್ ಆರ್ಸು, ಅಕ್ಕಿ, ರೈಸ್, ಇದು ಯಾವುದು IR-NP, ಕೆಲವು ಐಟಮ್ ಅದಕ್ಕೆ ಏನೇನ್ ಬೇಕು ಆ ತರದ್ನೇ ಶುದ್ಧತೆಯಿಂದ ನಾವು ತಂದು ರೆಡಿಮೇಡ್ ಯಾವ್ದನ್ನು ಹಾಕೋದಿಲ್ಲ. ಯಾವನು ಹುರಿದಿ ನಾವೇ ಮಿಲ್ ಮಾಡಿಸಿ ನಾವೇ ಮಾಡೋದ್ರಿಂದ ಅಂತ ಜಾಸ್ತಿ ಹೋಗದೆ ಹೋದ್ರೆ ರೆಗ್ಯುಲರ್ ಆಗಿ ಎಷ್ಟು ಬೇಕು ಅಷ್ಟು ಅಚ್ಚುಕಟ್ಟಾಗಿ ಖಾಲಿ ಆಗುತ್ತೆ. ಜನನು ಚೆನ್ನಾಗಿ ತಿಂತಾ ಇದಾರೆ, ಬರ್ತಾ ಇದ್ದಾರೆ. ಸ್ವೀಟ್ಸ್ ಕೂಡ ತುಂಬಾನೇ ಸಖತ್ತಾಗಿರುತ್ತೆ. ಹೌದೌದು, ಯಾಕೆಂದ್ರೆ ಯಾವ್ದನ್ನು ಕ್ವಾಲಿಟಿ ಇಲ್ದೆಲ್ಲ ಮಾಡ್ತಾ ಇಲ್ಲ. ಸ್ವಲ್ಪ ಐಟಮ್ ಕಡಿಮೆನೆ, ತುಂಬಲ್ಲ, ಆದ್ರೆ ಆಯಾ ದಿನಕ್ಕೆ ಖಾಲಿ ಆಗಂಗ್ ಮಾಡ್ತೀವಿ. ಕಸ್ಟಮರ್ಸ್ ತುಂಬಾ ಇಷ್ಟಪಟ್ಟು ಯಾವ್ದು ತಗೊಳ್ತಾರೆ ಸರ್? ಇಷ್ಟಪಟ್ಟು ಅಂದ್ರೆ ಇಲ್ಲಿಯ ಜನ ಬ್ರಾಹ್ಮಣರು ಎಲ್ಲ ಸಾದಾ ನಾವು ಇಲ್ಲಿ ಬೆಳೆದಿರೋದೇ ಬ್ರಾಹ್ಮಣರ ಟೈಪ್, ತೆಂಗು ಈ ತರ ಇರೋದ್ರಿಂದ ಎಲ್ಲಾ ಐಟಮ್ ಅಲ್ಲೂ ಬೆಣ್ಣೆ ಮುರುಕು, ತೇಂಗಳು, ಚಕ್ರಿ, ಕೋಡ್ಬಳೆ, ನಿಪ್ಪಟ್ಟು, ಕೆಲವು ಐಟಮ್ ಸಾಯಂಕಾಲ ಈವ್ನಿಂಗ್ ಟೈಮ್ ವಡೆ, ಬಜ್ಜಿ, ಬೋಂಡ ಚೆನ್ನಾಗಿ ಹೋಗುತ್ತೆ. ಆದ್ರೆ ಅದು ಕೆಲವು ಐಟಮ್ ತೇಂಗಳು, ಚಕ್ರಿ, ಬೆಣ್ಣೆ ಮುರುಕು, ಕೋಡ್ಬಳೆ, ನಿಪ್ಪಟ್ಟು, ಈ ಕೆಲವು ಪಕೋಡ, ಚೌಚವು ಇವೆಲ್ಲ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದ್ವಿ, ಚೆನ್ನಾಗಿ ಹೋಗುತ್ತೆ. ಆದ್ರೆ ಒಂದ್ ದಿನಕ್ಕೆ ಎಷ್ಟು ಖರ್ಚಾಗುತ್ತೆ ತಯಾರು ಅಷ್ಟೇ. ಕಡ್ಲೆ ಹಿಟ್ಟು ಅಂದ್ರೆ ಎಲ್ಲಕ್ಕೂ ಅದನ್ನೇ ಹಾಕ್ತಿವಿ. ಚೌಚವು, ಬೆಳ್ಳೆ, ಮುರುಕು, ಇದಕ್ಕೆ ಬಜ್ಜಿ ಬೋಂಡಕ್ಕೆಲ್ಲ ಅದೇಯ 50 kg ಬೇಳೆ ಮಿಲ್ ಮಾಡಿಸ್ತೀವಿ. ಸ್ವಲ್ಪ ಉಳಿಬಹುದು, ಸ್ವಲ್ಪ ಶಾರ್ಟೇಜ್ ಬರ್ಬೋದು, ಏನ್ ಮಾಡ್ತಾರೆ. ನೀವು ಅಂಗಡಿಯಿಂದ ಕಡ್ಲೆ ಹಿಟ್ಟು ತಗೊಳಲ್ಲ? ರೆಡಿ ಯಾವತ್ತೂ ಹಾಕಿಲ್ಲ. ಕಡ್ಲೆ ಬೇಳೆನ ನೀವೇ ಮಿಲ್ಗೆ ಮಹಾರಾಜ ಬ್ರಾಂಡೆಡ್ ಬೇಳೆನೆ ಬೀಸ್ತೀವಿ. ಬೀಸ್ಬಿಟ್ಟು ಹಾಕಿ ಮಾಡೋದ್ರಿಂದ ಇಷ್ಟೊಂದು ರುಚಿಯಾಗಿ ಕ್ವಾಲಿಟಿ ಒರಿಜಿನಲ್ ಬರುತ್ತೆ. ಕಡ್ಲೆ ಹಿಟ್ಟಿಗೆ ಏನ್ ಹಾಕಿರ್ತಾರೋ ಅದು ಗೊತ್ತಿಲ್ಲ ನಮ್ಗೆ, ಅದನ್ನ ತಂದು ಇಲ್ಲ, ಮಾರು ಇಲ್ಲ. ಅಕ್ಕಿ ಹಿಟ್ಟು ಕೂಡ ಮಿಲ್ ಮಾಡಿಸ್ಕೊಳ್ಳೋದೆ. ಅಕ್ಕಿ ಬೇಕು ಅಂತ ಬೇಳೆ ಬೇಕಾದ್
ನಾವೇ ಮಿಲ್ ಮಾಡ್ಸೋದೆ. ಓಕೆ. ಮೆಣಸಿನಕಾಯಿನ ತಂದು ನಾವೇ ಹುರಿದು ಬಿಸಿ ಮಾಡಿ ಪುಡಿ ಮಾಡಿ ಇಟ್ಕೊತೀವಿ. ಸೊ ಪ್ರತಿಯೊಂದನ್ನು ನೀವೇ ಎಲ್ಲ ರೆಡಿ ಮಾಡ್ಕೊಂಡೆ ಏನೇನ್ ಬೇಕೋ ಎಲ್ಲ ನೀವೇ ರೆಡಿ ಮಾಡ್ಕೊಂಡೆ. ಮೆಣಸಿನಕಾಯಿ 200 ರೂಪಾಯಿ ಇದ್ದಾಗ ಮೆಣಸಿನಕಾಯಿ ಪುಡಿ 100 ರೂಪಾಯಿ ಕೊಡ್ತಾರೆ, ಅದ್ ಬರಲ್ಲ. ಮೆಣಸಿನಕಾಯಿನೇ ರೆಡಿ ಮಾಡ್ಕೋಬೇಕು. ಓಕೆ. ಒರಿಜಿನಲ್ ಆಗಿ ಐಟಮ್ ಕೊಟ್ರೆ ಜನ ಎಲ್ಲಿದ್ರು ಬರ್ತಾರೆ, ವ್ಯಾಪಾರ ಚೆನ್ನಾಗುತ್ತೆ, ಏನ್ ತೊಂದರೆ ಇಲ್ಲವೇ ಇಲ್ಲ. ಓಕೆ. ಕಸ್ಟಮರ್ಸ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್? ಇಲ್ಲ, ಇಲ್ಲಿ ಬಹಳ ಮೃದುವಾದ ಸ್ವಭಾವದ ಜನ ಇರೋದ್ರಿಂದ ನಾವು ವಿನಯತೆಯಿಂದ ನಡ್ಕೊತೀವಿ, ವ್ಯಾಪಾರ ಚೆನ್ನಾಗಿದೆ. ಓಕೆ. ಆಲ್ ದ ಬೆಸ್ಟ್ ಸರ್. ಒಳ್ಳೆಯದು. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬೈ ಬಾಯ್. ಸಿ ಯು.